ಮೂಲ ಕನ್ನಡಿಗರು ಮತ್ತು ಅನಿವಾಸಿ ಕನ್ನಡಿಗರನ್ನ ಬೆಸೆಯುವಂತಹ ಕಾರ್ಯಕ್ರಮ, ನೀವು ರಾಯಭಾರಿ ಆಗಿರುವಂಥದ್ದು. ಮಾಡೋದೇ ಒಂದು ಶ್ರೇಷ್ಠವಾದ ಕೆಲಸ ಅಂತೀನಿ. ಅಂದರೆ ನಾನು ಯಾವಾಗಲೂ ನಾನು ಹಲವಾರು ಕಡೆ ಹೇಳಿರ್ತೀನಿ ಕೂಡ, ಎಲ್ಲಿ ತನಕ ನಾವು ನಮ್ಮವ್ರನ್ನ ಕೊಂಡಾಡಲ್ಲ, ನಮ್ಮ ತನವನ್ನು ಕೊಂಡಾಡಲ್ಲ, ಅಲ್ಲಿ ತನಕ ಆ ಬೆಳವಣಿಗೆ ಅನ್ನೋದು ಸರ್ವಾಂಗೀಣ ಆಗಲ್ಲ. ಸೊ ನಮ್ಮವನ್ನು, ನಮ್ಮ ಮನವನ್ನು, ನಮ್ಮವರನ್ನು, ನಮ್ಮ ಭಾಷೆಯನ್ನು, ಎಲ್ಲವನ್ನು, ನಮ್ಮ ಅಸ್ಮಿತೆಯನ್ನು ಕೊಂಡಾಡಬಾರ್ದು. ವಿಶ್ವ ಕನ್ನಡ ಹಬ್ಬ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ವತಿಯಿಂದ 2ನೇ ವಿಶ್ವ ಕನ್ನಡ ಹಬ್ಬ ಈ ಬಾರಿ ಸಿಂಗಾಪುರ್ನಲ್ಲಿ ನಡೆದಿದೆ. ಈ ಕಾರ್ಯಕ್ರಮದ ರಾಯಭಾರಿಯಾಗಿರೋದು ಖ್ಯಾತ ನಟ ವಸಿಷ್ಠ ಸಿಂಹ ಅವರು. ಅವ್ರನ್ನ ಮಾತಾಡಿಸ್ತೀನಿ. ಸೊ 2ನೇ ಸಲ ಸಿಂಗಾಪುರ್ನಲ್ಲಿ ವಿಶ್ವ ಕನ್ನಡ ಹಬ್ಬ, ಮೂಲ ಕನ್ನಡಿಗರು ಮತ್ತು ಅನಿವಾಸಿ ಕನ್ನಡಿಗರನ್ನ ಬೆಸೆಯುವಂತಹ ಕಾರ್ಯಕ್ರಮ, ನೀವು ರಾಯಭಾರಿ ಆಗಿರುವಂಥದ್ದು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ. ಅಂದರೆ ನಾವು ಯಾವಾಗಲೂ ಯೋಚನೆ ಮಾಡೋದು, ಬದುಕೋದು, ನಮ್ಮ ದೈನಂದಿನ ಬದುಕಿಗೆ ಆಧಾರ ಸ್ತಂಭವಾಗಿರೋದು ಕನ್ನಡ. ಸೊ ಹಾಗಾಗಿ ಕನ್ನಡವನ್ನು ಎಲ್ಲೇ ಯಾರೇ ಆಚರಣೆ ಮಾಡಿದ್ರು, ಕೊಂಡಾಡಿದ್ರು, ಅದು ನಮಗೆ ತುಂಬಾ ಖುಷಿ, ತುಂಬಾ ಆಪ್ಯಾಯತೆ, ಹತ್ತಿರ ಮನಸ್ಸಿಗೆ. ಸೊ ಹೀಗಿರುವಾಗ ಇಂಥ ಒಂದು ಅಂದರೆ ಶ್ರೇಷ್ಠವಾದ ಕೆಲಸ ಏನಾಗುತ್ತೆ, ವರ್ಷಗಟ್ಟಲೆ ದೇಶದಿಂದ ಆಚೆ ಇದ್ದರೂ ಕೂಡ ತನ್ನ ಊರನ್ನು, ತನ್ನ ಭಾಷೆಯನ್ನು ಮರೆದೇ ಕನ್ನಡವನ್ನು ಆಚರಣೆ ಮಾಡ್ತಕ್ಕಂಥ, ಕನ್ನಡವನ್ನು ಸ್ಮರಿಸ್ತಕ್ಕಂಥ, ಕೊಂಡಾಡ್ತಕ್ಕಂಥ ಒಂದಷ್ಟು ಒಳ್ಳೆಯ ಮನಸ್ಸುಗಳು ಪ್ರಪಂಚದಾದ್ಯಂತ ಇದ್ದಾವೆ. ಅಂಥ ಎಲ್ಲ ಕಡೆ ಆ ನಾವುಗಳು ಸೇರಿ ಆ್ಯಂಡ್ ಹಳೆ ಬೇರು ಹೊಸ ಸಿಗರು ನನಗೆ ನುರಿತ ಕಲಾವಿದರಿಂದ ಹಿಡಿದು ಹೊಸ ಎಲೆಮರೆ ಕಾಯ್ತಾ ಇರತಕ್ಕಂಥ ಕಲಾವಿದರನ್ನು ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ವೇದಿಕೆಯನ್ನು ಕೊಟ್ಟು ಅವರ ಕಲೆಯನ್ನು ಪ್ರಚುರಪಡಿಸ್ತಾ, ಜೊತೆಗೆ ಕನ್ನಡತನವನ್ನು ಕೊಂಡಾಡ್ತಕ್ಕಂಥ ಈ ಒಂದು ಕಾರ್ಯಕ್ರಮ. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮ, ಇಂಥ ಒಂದು ಆಚರಣೆ ಎಲ್ಲಿದ್ದರೂ ನಾನು ಅಂದರೆ ಸಂತುಷ್ಟ, ನಾನು ಅಂದರೆ ಪಾಲ್ಗೊಳ್ಳೋಕ್ಕೆ. ಜೊತೆಯಲ್ಲಿ ಇಂಥ ಒಂದು ಒಳ್ಳೆ ತಂಡ ಕನ್ನಡ ಕೆಲಸಗಳನ್ನೇ ಮಾಡ್ಕೊಂಡು ಒಂದಷ್ಟು ವರ್ಷಗಳಿಂದ ಬಂದಿರುವಾಗ, ಅವ್ರ ಬಗ್ಗೆ ನನಗೆ ಗೊತ್ತಿರುವಾಗ, ಸೊ ಇನ್ನೂ ಖುಷಿಯಾಗುತ್ತೆ. ಆ್ಯಂಡ್ ಅವ್ರು ಕೇಳಿದಾಗ ಖುಷಿಯಿಂದ ಒಪ್ಪಿದ್ದು. ಸೊ ಹೇಳಿದ್ನಲ್ಲ, ನಮ್ಮ ಜೀವನಕ್ಕೆ ರಾಯಭಾರಿ ಕನ್ನಡ. ಸೊ ಆ ಥರ ಕನ್ನಡದ ಆಚರಣೆಯ ಒಂದು ಹಬ್ಬಕ್ಕೆ ರಾಯಭಾರಿ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.